ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ದೇವರಂದರೆ ಒಂದು ಶಕ್ತಿ, ಅಂದರೆ ನಮ್ಮನ್ನು ನಡೆಸೋದೇ ಆ ಶಕ್ತಿ. ಆ ಶಕ್ತಿ ಎಲ್ಲಿ ಹೆಂಗೆ ಇರಬೇಕು ಅನ್ನೋದು ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಇವನ್ ದೇವ್ರ ಕೋಣೆಯಲ್ಲಿ ಯಾವ ಫೋಟೋ ಎಲ್ಲಿರಬೇಕು, ಹೆಂಗಿರಬೇಕು ಅನ್ನೋದು ತಿಳ್ಕೊಳ್ಳೋಣ ಇವತ್ತು. ಅಂದರೆ ಇವಾಗ ನಮಗೆಲ್ಲ ಕಾಮನ್ನಾಗಿ ಗೊತ್ತಿರೋದೇನೆಂದರೆ ವಿನಾಯಕ ಈಶಾನ್ಯ ಮೂಲೆಗೆ ವಿನಾಯಕನ ಫೋಟೋ ಇಡಬೇಕು ಅಂತೇಳಿ ನಮಗೆ ಗೊತ್ತು. ಆಮೇಲೆ ನಾವೇನು ಮಾಡ್ತೀವಿ, ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇಡಬೇಕು. ನೆಕ್ಸ್ಟ್ ಈಶ್ವರ, ಪಾರ್ವತಿ ಪರಮೇಶ್ವರನ ಫೋಟೋ, ರಾಮನ ಫೋಟೋ, ಆಂಜನೇಯ ಸ್ವಾಮಿ ಫೋಟೋ, ಈ ಥರ ಎದಕ್ಕಂದ್ರೆ ಆಗ್ನೇಯಕ್ಕೆ ಯಾವಾಗಲೂ ಆಂಜನೇಯ ಸ್ವಾಮಿ ಫೋಟೋ ಇರಬೇಕಂತೆ. ಅದೇ ಥರ ಇವನ್ ದಕ್ಷಿಣ ಭಾಗಕ್ಕೆ ಎಲ್ಲರೂ ಏನು ಮಾಡ್ತೀವಿ ಅಂದರೆ ಸುಮ್ಮನೆ ಬಿಟ್ಬಿಡ್ತೀವಿ, ದಕ್ಷಿಣ ಭಾಗಕ್ಕೆ ಫೋಟೋ ಇಡಲ್ಲ ನಾವು. ಹಾಗಾಗಿ ದಕ್ಷಿಣ ಭಾಗದ ಗೋಡೆಗೆ ಅನುಕೂಲ ಇತ್ತು ಅಂದರೆ ಈ ಥರ ಲಕ್ಷ್ಮೀನಾರಾಯಣ ಇರೋ ಫೋಟೋ ಯಾವುದೇ ಆಗಲಿ ದಕ್ಷಿಣ ಭಾಗಕ್ಕೆ ನಾವು ಹಾಕಿ ಅದಕ್ಕೆ ನಮಸ್ಕಾರ ದಿನಾಲು ಮಾಡೋದ್ರಿಂದ ನಮಗೆ ಮನೆಯಲ್ಲಿ ಅಂದರೆ ಧಾನ್ಯಕ್ಕೆ ವೃದ್ಧಿ ಆಗುತ್ತೆ, ಧನಧಾನ್ಯಕ್ಕೆ ಕೊರತೆ ಇರಲ್ಲ ಅಂತ ಹೇಳಿಬಿಟ್ಟು ಒಂದು ಅರ್ಥ ಇದು. ಹೀಗಾಗಿ ನಾವು ದಕ್ಷಿಣ ಭಾಗಕ್ಕೆ ಲಕ್ಷ್ಮೀನಾರಾಯಣ ಫೋಟೋ ಹಾಕ್ಕೊಂಡು ನಮಸ್ಕಾರ ಮಾಡೋಣವಾ? ಮಾಡೋದು ತಪ್ಪಿಲ್ಲ ತಾನೇ? ಮಾಡಿ ನೋಡ್ರಲ್ಲ. ಥ್ಯಾಂಕ್ ಯು ಸೋ ಮಚ್.